ನಾನೀಗ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಯಾವ ಪಕ್ಷ ಬಂದ್ರೆ ಒಳ್ಳೆ ಸರ್? ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ ಬಂದ್ರೆ ಒಳ್ಳೆ ಸರ್. ಮನ್ಸೂರ್ ಅಲಿ ಖಾನ್. ಯಾಕೆ ಮನ್ಸೂರ್ ಅಲಿ ಖಾನ್? ನಿಮ್ಮ ಮನ್ಸೂರ್ ಅಲಿ ಖಾನ್ ಯಾರು ಅಂತ ಗೊತ್ತಾ? ಇಲ್ಲೆಲ್ಲ ಕಾಂಗ್ರೆಸ್ ಇರೋದು. ರಾಜಕಾರಣಿ ಮಕ್ಕಳೇ ರಾಜಕಾರಣಕ್ಕೆ ಬರೋದ್ರಿಂದ ಅದು ಬಿಸ್ನೆಸ್ ಆಗೋಗಿದೆ. ಅದು ಹಾಕಬಾರ್ದು. ಒಳ್ಳೊಳ್ಳೆ ವಿದ್ಯಾವಂತರಿದ್ದಾರೆ. ಕಾಂಗ್ರೆಸ್ ಅವರ ಗ್ಯಾರಂಟಿ ಬರಬೇಕು. ಕಾಂಗ್ರೆಸ್ ಬಂದ್ರೆ ದೇಶ ಉದ್ಧಾರ ಆಗುತ್ತೆ. ಉದ್ಧಾರ ಮೊದಲಿಂದ ವೀಕ್ಷಕರೇ, ನಾನೀಗ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಈ ಕ್ಷೇತ್ರ ಹೇಳಿ ಕೇಳಿ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಕರೀತಾರೆ. ಅದರಲ್ಲೂ ಜಮೀರ್ ಅಹಮದ್ ಖಾನ್ ಅವರು MLA ಆಗಿರುವಂತಹ ಕ್ಷೇತ್ರ ಇದು. ಈ ಕ್ಷೇತ್ರದ ಮತದಾರರ ಒಲವು ಯಾರ ಪರವಾಗಿದೆ ಅನ್ನೋದನ್ನ ನೋಡೋಣ ಮತ್ತು ಕೇಳೋಣ ಬನ್ನಿ. ಚಾಮರಾಜಪೇಟೆ ಕ್ಷೇತ್ರದವರ ನೀವು? ಚಾಮರಾಜಪೇಟೆ. ಈಗ MP ಎಲೆಕ್ಷನ್ ಬಂತು. ಹೌದು. ಕಾಂಗ್ರೆಸ್ ಬಿಜೆಪಿನ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಇದು ಕಾಂಗ್ರೆಸ್ ಅಮೀರರು. ಜಮೀರ್ ಅಹಮದ್. ಈಗ ನೋಡಿ, ಈಗ ಜಮೀರ್ ಅಹಮದ್ ನಿಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅದೆಲ್ಲ ಓಕೆ. ಈಗ MP ಅಭ್ಯರ್ಥಿನ ಆಯ್ಕೆ ಮಾಡ್ಬೇಕು ನೀವು. PC ಮೋಹನ್ ಬಿಜೆಪಿಯಿಂದ ಇದ್ದಾರೆ, ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ ಇಂದ ಇದ್ದಾರೆ. ಮನ್ಸೂರ್ ಅಲಿ ಖಾನ್. ಯಾಕೆ ಮನ್ಸೂರ್ ಅಲಿ ಖಾನ್? ನಿಮ್ಮ ಮನ್ಸೂರ್ ಅಲಿ ಖಾನ್ ಯಾರು ಅಂತ ಗೊತ್ತಾ? ಇಲ್ಲೆಲ್ಲ ಕಾಂಗ್ರೆಸ್ ಇರೋದು. ಹೌದಾ? ಮನ್ಸೂರ್ ಅಲಿ ಖಾನ್ ಇದಕ್ಕಿಂತ ಮುಂಚೆ ಗೊತ್ತಾ ನಿಮ್ಗೆ? ಗೊತ್ತು. ಗೊತ್ತಾ? ಅವ್ರ ತಂದೆ ಅವರು ಬಂದಿದ್ರಾ? ಓಕೆ. ಅವ್ರ ತಂದ್ರೆ ಎಲ್ಲ ಇದೊಳಗಿದ್ದಾರೆ. ಜಾಫರ್ ಶರೀಫ್. ಜಾಲಪೂಜ. ಓಕೆ. ಈಗ ಮೋದಿ ಅವರು ಪ್ರಧಾನಿ ಆಗ್ಬೇಕು ಅಂದ್ರೆ ಬಿಜೆಪಿ ಅವ್ರನ್ನ ಗೆಲ್ಲಿಸ್ಬೇಕು. ಈಗ ಕಾಂಗ್ರೆಸ್ನವ್ರು ಯಾರಾದ್ರೂ ಪ್ರಧಾನಿ ಆಗ್ಬೇಕಂದ್ರೆ ಕಾಂಗ್ರೆಸ್ನವ್ರು ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ. ಹೌದು. ಯಾಕೆ ರಾಹುಲ್ ಗಾಂಧಿ? ಅವರೇ ಒಳ್ಳೇದು ಮಾಡ್ತಾ ಇದ್ದಾರೆ. ಇಲ್ಲಿ ಏನಿದೆ ಎಲ್ಲ ಕೆಲಸ ಇಲ್ಲ, ಏನಿಲ್ಲ. ಎರಡು ಪಕ್ಷದವರು ಹೋರಾಟ ಮಾಡ್ತಾ ಇದ್ದಾರೆ. ಯಾವ ಪಕ್ಷ ಬಂದ್ರೆ ಒಳ್ಳೆ ಸರ್? ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ ಬಂದ್ರೆ ಒಳ್ಳೆ ಸರ್. ಯಾಕೆ ಸರ್ ಬಿಜೆಪಿ? ನಮ್ಮ ದೇಶಕ್ಕಾಗಿ ದುಡಿಯುವಂತ ಮೋದಿ ಅವರು ಅಪರೂಪದವರು ಅಂತವ್ರು ಸಿಗೋದು ಭಾರಿ ಕಷ್ಟ. ಅವರಲ್ಲಿ ಯಾವುದೊಂದು ಕಳಂಕ ಇಲ್ಲ, ಏನಿಲ್ಲ. ಆದ್ರಿಂದ ಮೋದಿ ಅವರಿಗೆ ಒಂದು ಓಟ್ ಕೊಡುವುದು. ಕಾಂಗ್ರೆಸ್ನವ್ರು ಯಾಕೆ ಬೇಡ ಸರ್? ಈಗ ಕಾಂಗ್ರೆಸ್ನವರು ತುಂಬಾ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರಪ್ಪ. ಹೌದು. ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ಸಹಾಯ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಮಾತ್ರ, ದೇಶದಲ್ಲಿ ಏನು ಕೊಟ್ಟಿಲ್ಲ. ದೇಶದಲ್ಲಿ ಕೊಟ್ಟರೆ ನೀವು ಅವ್ರು ಮಾಡ್ತಾರೆ. ಕೊಡೋಕೆ ಅವರಲ್ಲಿ ಅಷ್ಟೇ ಒಂದು ನಾಯಕತ್ವ, ಒಳ್ಳೆಯ ಒಂದು ನಾಯಕತ್ವ ಇಲ್ಲ ಅವ್ರ ಹತ್ರ. ಆದ್ರಿಂದ ಮೋದಿಯವರೇ ಒಳ್ಳೆ ನಾಯಕತ್ವ. ನಮ್ಗೆ ಮೋದಿಯವರೇ ಬೇಕು, ಮೋದಿಯವರೇ ಆಗ್ಲಿ ಅಂತ. ಅವರು 10 ವರ್ಷದಿಂದ ಯಾವುದೇ ಒಂದು ಕಳಂಕ ಇಲ್ಲ ಅವರಲ್ಲಿ. ಕಾಂಗ್ರೆಸ್ನಲ್ಲಿ ಇದ್ದಾಗ ಕನಿನಿ ಮೋಳಿ ರಾಜನ್ನು ಅವರು ಇವರು ಅಂದ್ಕೊಂಡು ತುಂಬಾ ಲೂಟಿ ಮಾಡಿದ್ದಾರೆ. ಇವತ್ತು 10 ವರ್ಷದಿಂದ ಯಾರೂ ಒಂದು ರೂಪಾಯಿ ಲೂಟಿ ಮಾಡಿಲ್ಲ ಕೇಂದ್ರ ಸರ್ಕಾರದಿಂದ. ಹಾಗಾಗಿ ಮೋದಿಯವರೇ ಬರಲಿ ಅಂತ ನಮ್ಮ ಹಂಚಿಕೆ. ಹೆಂಗಿದೆ ಸರ್ ರಾಜಕಾರಣ? ರಾಜಕೀಯ ಚೆನ್ನಾಗಿ ನಡೀತಾ ಇದೆ. ಈಗ ಇನ್ನೊಂದೇನಾದ್ರೆ, ಇವಾಗ ಇವತ್ತಿನ ಪರಿಸ್ಥಿತಿ ಒಳಗಡೆ ದೇಶದಲ್ಲಿ ತುಂಬಾ ಸಮಸ್ಯೆಗಳಿವೆ, ನೋಡ್ತಾ ಇದ್ದಾರೆ. GST ಇವೆಲ್ಲ ಆಗಿದೆ. ಬಟ್ ಇನ್ನೊಂದೇನಿದೆ, ನಿರುದ್ಯೋಗಿಗಳ ಸಮಸ್ಯೆ ತುಂಬಾ ಇದೆ. ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಜೊತೆಗೆ ಏನಾಗಿದೆ, ಎಲ್ಲ ಖಾಸಗೀಕರಣ ಮಾಡ್ತಾ ಹೋಗ್ತಾ ಇರೋದ್ರಿಂದ ಪಾಪ ಒಳ್ಳೆ ವಿದ್ಯಾವಂತರಿಗೆ ಇವತ್ತೇನು ಎಜುಕೇಷನ್ ಸೊಸೈಟೀಸ್ ಏನಿದೆ ಎಲ್ಲ ಕಡೆ ಅಣಬೆ ಥರ ಎದ್ದಿದೆ. ಎಜುಕೇಷನ್ ಸೊಸೈಟಿ ಇವತ್ತು ಅನ್ಎಂಪ್ಲಾಯ್ಡ್ ದಿನನಿತ್ಯ ಲಕ್ಷಾಂತರ ಜನ ವರ್ಷಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಮತ್ತೆ ಪಕೋಡ ಮಾರೋ ಅಂತಾರೆ, ಬೋಂಡ ಮಾರೋ ಅಂತಾರೆ, ಇವೆಲ್ಲ ಆಗುವಂಥದ್ದು. ಇವತ್ತೇನಾಗಿದೆ ಅಂದರೆ, ನಮ್ಮ ಇವತ್ತಿನ ಸಂಪತ್ತು ಕೆಲವರ ಹತ್ರ ಮಾತ್ರ ಅದು ಕ್ರೋಢೀಕರಣ ಆಗಿದೆ. ಯಾರು ಬಂಡವಾಳ ಸಾಯಿಗಳಿದ್ದಾರೆ ಅವ್ರಿಗೆ ಆ ಸಂಪತ್ತು ಮತ್ತೆ ರಿಟರ್ನ್ ಆಗ್ತಾ ಇದೆ. ಅಂದರೆ ಸ್ವತಂತ್ರ ಭಾರತ ಆದ್ರೇನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕಂಡಂಥ ಕನಸೇನು, ಸರ್ವರಿಗೂ ಸಮಪಾಲು ಸಿಗಬೇಕು ಅಂತೇಳಿ ಕಂಡಂಥ ಕನಸು. ಇವತ್ತೆಲ್ಲಿ ಸಿಗ್ತಾ ಇದೆ ಸಮಪಾಲು? ಇವತ್ತೇನಾಗಿದೆ ಅಂದರೆ, ಮೇಲಕ್ಕೆ ಇವತ್ತಿನ ದಿನದಲ್ಲಿ ತಿರುಗಿ ಏನಾಗಿದೆ, ಎಲ್ಲ ಕಡೆ ಇಲ್ಲಿ ವ್ಯವಸ್ಥೆ ಏನಾಗ್ತಾ ಇದೆ, ರಾಜಕೀಯದಲ್ಲಿ ತುಂಬಾ ತೊಂದರೆಗಳಾಗ್ತದೆ. ಬಟ್ ಭಾರತದ GDP ಒಳಗಡೆ ಎಷ್ಟೆಲ್ಲಿದೆ ಅಂತ ಇದೆ, ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಅದನ್ನೇ ನೋಡ್ಕೊಂಡಿದ್ರೆ ಆಗಲ್ಲ. ನಮಗೆ ಉದ್ಯೋಗದ ಅವಶ್ಯಕತೆಗಳಿದೆ, ಇವೆಲ್ಲ ಇದೆ. ಬಡತನ ನಿರ್ಮೂಲನೆಗಳ ಉದ್ಯೋಗ ಎಲ್ಲ ಸೃಷ್ಟಿ ಮಾಡ್ತಾರ ಅಂದರೆ ನಾನು ಹೇಳೋದೇನೆಂದರೆ, ಈಗ ಕಾಂಗ್ರೆಸ್ ಅವ್ರು ಬಂದರೆ ಅಂತಲ್ಲ, ಇವಾಗ ಏನಾಗಿದೆ, ಪಬ್ಲಿಕ್ ಸೆಕ್ಟರ್ನೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಮತ್ತು ಉದ್ಯೋಗ ಸೃಷ್ಟಿಗಳಾಗ್ತಾ ಇಲ್ಲ. ಆಮೇಲೆ ಸಣ್ಣ ಕೈಗಾರಿಕೆಗಳು, ಮಧ್ಯಮ ಕೈಗಾರಿಕೆಗಳ ಮುಚ್ಚೋಗ್ತಾ ಇದೆ. ಈಗ ಇದನ್ನೆಲ್ಲ ಸುಧಾರಿಸುವಂಥ ಒಂದು ಒಳ್ಳೆ ಸರ್ಕಾರ ಬರಬೇಕು. ಜೊತೆಗೆ ನಾನು ಹೇಳೋದು, ಮೋದಿ ಒಳ್ಳೆ ಕೆಟ್ಟವ್ರು ಅಂತ ಹೇಳ್ತಾನೆ. ಮೋದಿ ಇಸ್ ಎ ಗುಡ್, ಬಟ್ ಅವ್ರ ಜೊತೆ ಇರ್ತಕ್ಕಂಥ ಅನುಯಾಯಿಗಳು ಮೋದಿ ಥರ ಕೆಲಸ ಮಾಡಬೇಕಲ್ಲ. ದಟ್ ಈಸ್ ಇಂಪಾರ್ಟೆಂಟ್. ನಾನು ಹೇಳೋದು, ಮೋದಿ ಬಗ್ಗೆ ಎರಡು ಮಾತಿಲ್ಲ. ಮೋದಿ ಇಸ್ ಎ ವೆರಿ ಗುಡ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಬಟ್ ವಾಟ್ ಅಬೌಟ್ ಅದರ್ಸ್ ಅಂತ. ಹಾಗಾಗಿ ಒಳ್ಳೆ ಸರ್ಕಾರ ಬರಬೇಕು. ಅದಕ್ಕಿಂತ ಹೆಚ್ಚಾಗಿ ನಾನು ಹೇಳೋದೇನಂದ್ರೆ, ಇವತ್ತು ರಾಜಕಾರಣಿ ಮಕ್ಕಳೇ ರಾಜಕಾರಣಕ್ಕೆ ಬರೋದ್ರಿಂದ ಅದು ಬಿಸ್ನೆಸ್ ಆಗೋಗಿದೆ. ಅದಾಗಬಾರ್ದು. ಒಳ್ಳೊಳ್ಳೆ ವಿದ್ಯಾವಂತರಿದ್ದಾರೆ, ಒಳ್ಳೊಳ್ಳೆ ಇದು ರಾಜಕೀಯ ಬಗ್ಗೆ ಅರಿವಿರ್ತಕ್ಕಂಥವ್ರು ಇದ್ದಾರೆ. ಅಂಥವ್ರಿಗೆಲ್ಲ ಅವಕಾಶ ಕೊಡಬೇಕು ನಮ್ಮ ದೇಶದಲ್ಲಿ. ಅವರೆಲ್ಲ ಬಂದಾಗ ಏನಾದ್ರು ಒಂದು ಪರಿವರ್ತನೆ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಮಾಡ್ತಾ ಇದ್ದಾರೆ ಜಾಗದಲ್ಲಿ. ಬಟ್ ಬೇರೆ ಕಡೆಯಿಂದ ನಮ್ಮ ಕರ್ನಾಟಕದಲ್ಲಿ ತುಂಬ ಕಡಿಮೆನೇ ಸರ್.
ಓಕೆ, ಈಗ ಈ ಬಾರಿ ಎಲೆಕ್ಷನ್ ಬಂತಲ್ವಾ, MP ಎಲೆಕ್ಷನ್, ಯಾರಿಗೆ ವೋಟ್ ಹಾಕ್ಬೇಕು ಅನ್ಕೊಂಡಿದ್ದೀರಿ? ಈಗ ನಾವು ಕಾಂಗ್ರೆಸ್ಗೆ ಆಗ್ಬೇಕಂತ ಯೋಚನೆ ಯಾಕೆ ಮಾಡಿದ್ದೀನಿ ಕಾಂಗ್ರೆಸ್ ಸರ್. ಯಾಕೋ? ಯಾಕಂದರೆ ಎಲ್ಲ ಕಡೆ ಕೇಳ್ತಾ ಇದ್ದೀವಿ, ಸುಮಾರಾಗಿ ಭ್ರಷ್ಟಾಚಾರಗಳೆಲ್ಲ ಜಾಸ್ತಿ ಬರ್ತಾ ಇದೆ. ಹಾ, ಎಲ್ಲ ಅದೇನೇ, ಎಲ್ಲ ಜನನ ಅದೇ ಹೇಳೋದು, ಭ್ರಷ್ಟಾಚಾರ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಬಿಜೆಪಿಯಿಂದ BJPಯಿಂದ ಅಂತಲ್ಲ, BJP ಅವರು 2014ಗೆ ಯಾವಾಗಿಂದ ಬಂದಿರೋದು, ಆವಾಗಿಂದನೇ ಯಾವುದು ಕೊರೋನಾ ಪ್ರೋಟೋಕಾಲ್ ಹೋಗಿದ್ದೆ, ಏನೇನೋಗಳು ಎಲ್ಲ ಹೋಗಿದೆಲ್ಲ, ಅದರಲ್ಲಿ ಎಲ್ಲ ಭ್ರಷ್ಟಾಚಾರನೇ ನಮ್ಮ ಲೆಕ್ಕದಲ್ಲಿ, ಸರಿನಾ? ಅದು ಏನಂದರೆ ತೋರಿಸ್ತಾ ಇದ್ದಾರೆ ಒಂದು, ಮಾಡ್ತಾರೆ ಒಂದು. ನಮ್ಮ ಜನ ಅವ್ರಿಗೆ ತೋರಿಸ್ತಾ ಇದ್ದಾರೆ ಒಂದು, ಮಾಡೋದು ಒಂದು. ಆ ರೀತಿಯಲ್ಲಿ ನೋಡಕ್ಕೆ ಹೋದರೆ ಇದು ಎಲ್ಲ ಭ್ರಷ್ಟಾಚಾರನೇ. ಸೊ ಕಾಂಗ್ರೆಸ್ನವ್ರು ಬರಬೇಕು ಅಂತೀರಿ? ಕಾಂಗ್ರೆಸ್ ಅವರು ಗ್ಯಾರಂಟಿ ಬರಬೇಕು. ಹಾ, ಕಾಂಗ್ರೆಸ್ ಬಂದ್ರೆ ದೇಶ ಉದ್ಧಾರ ಆಗುತ್ತೆ. ಉದ್ಧಾರ ಮೊದಲಿಂದಾನೇ ಇದೆ. ಪ್ರಧಾನಿ ಕಾಂಗ್ರೆಸ್ ಇಂದ? ಪ್ರಧಾನ ಅಂದರೆ ನೋಡಿ ಸರ್, ಈಗ ಎಲ್ಲರೂ ರಾಹುಲ್ ಗಾಂಧಿ ಅವ್ರಿಗೇನೆ ಚೂಸ್ ಮಾಡಿದ್ದಾರೆ. ನಮ್ಮ ಲೆಕ್ಕ ಅದೇನೆ. ಹೌದಾ? ರಾಹುಲ್ ಹೌದು ಗಾಂಧಿ ಸರ್. ಪ್ರಧಾನಿ ಆಗ್ಬೇಕು. ಹಾಂ, ಪ್ರೈಮ್ ಮಿನಿಸ್ಟರ್ ಆಗಿಬಿಟ್ರೆ ತುಂಬ ಒಳ್ಳೆಯದು, ಒಳ್ಳೇದು. ತುಂಬ ಒಳ್ಳೆಯದು. ಮೋದಿ ಆಗ್ಬೇಡ? ಯಾಕೆ ಬೇಡ ಅಂದರೆ, ಮೋದಿಯವರು ಬರೋವಾಗ ಇಂದ ಹಾ, ಮಾಡೋದು ಕೆಲಸಗಳು ಹೇಳ್ತಾ ಇದ್ದಾರೆ, ವಿಕಾಸ ಮಾಡ್ತಾ ಇದ್ದೀನಿ, ವಿಕಾಸ ಮಾಡ್ತಾ ಇದ್ದೀನಿ, ಇದು ಮಾಡ್ತೀವಿ, ಅದು ಮಾಡ್ತೀವಿ, ಬಟ್ ಎಲ್ಲಿ ವಿಕಾಸ ಆಗ್ತಾ ಇದೆ ಏನೋ ಗೊತ್ತಾಗ್ತಾ ಇಲ್ಲ ಸರ್. ಹಾ, ಹಾ, ಹಾ. ಎಲ್ಲಿನೂ ಗೊತ್ತಾಗ್ತಾ ಇಲ್ಲ. ಸರ್, ಈಗ 3 ಬಾರಿ PC ಮೋಹನ್ ಅವರು ಬಿಜೆಪಿಯಿಂದ ಗೆದ್ದಿದ್ದಾರೆ ಇಲ್ಲಿ MP ಆಗಿ. ಸೊ ಅವ್ರು ಏನಾದ್ರು ಅಭಿವೃದ್ಧಿ ಮಾಡಿದಾರಾ ಇಲ್ವಾ? ಇಲ್ಲ ಸರ್, ನಮ್ಮ ಕರ್ನಾಟಕದಲ್ಲಿ ಯಾವುದು BJP ನೇತಾಗಳು ಇರಲಿ, ನಾವು ಯಾರಿಗೂ ಇದು ಅವರು ಕೆಲಸಗಳೆಲ್ಲ ಮಾಡಿದ್ದಾರೆ ಕರೆಕ್ಟೇನೆ. ಯಾಕಂದರೆ ನಮ್ಮ ಕರ್ನಾಟಕದ ಮಾತೇ ಬೇರೆ, ಹಾ, ನಮ್ಮ ಕರ್ನಾಟಕ ಸ್ಟೇಟ್ದು ಮಾತೇ ಬೇರೆ. ಬೇರೆ ಸ್ಟೇಟ್ಗಳು ಎಲ್ಲ ಹೇಳಂಗಿಲ್ಲ, ಬಟ್ ನಮ್ಮ ಕರ್ನಾಟಕ ಸರ್ಕಾರ ಯಾವ ಬರಲಿ ಅವರು ಒಳ್ಳೆ ಕೆಲಸನೇ ಮಾಡೋದು. ಬಟ್ ನಮ್ಮದು ದಿಲ್ಲಿಯಲ್ಲಿ ಪ್ರೈಮ್ ಮಿನಿಸ್ಟರ್ಗಳು ಅವರೆಲ್ಲ ಬರ್ತಾರಲ್ಲ, ಸ್ವಲ್ಪ ನೋಡಿ ಎಲ್ಲ ಮಾಡಬೇಕಾಗ್ತದೆ ಎಲ್ಲರಿಗೆ. ಓಕೆ, ಓಕೆ. ಹೌದು ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.